ಕೇಂದ್ರ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಸಂವಿಧಾನದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ಆ ಕಗ್ಗೊಲೆ ಮಾಡ್ತಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೋಸ್ಕರ? ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಅಲ್ಲ ಇವರು ಮಾಡ್ತಾ ಇರ್ತಕ್ಕಂಥದ್ದು. ದೇಶದಲ್ಲಿ ಇರ್ತಕ್ಕಂಥ ಏನು ಒಂದು ಜನಸಾಮಾನ್ಯರನ್ನ ಹಾಳು ಮಾಡ್ತಕ್ಕಂಥ ಸೃಷ್ಟಿನ ಮೊದಲಿಂದಲೇ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಅರಿವಿದೆ. ಈಗ ನೀವು ಕಂಡಂಗೆ ಪ್ರತಾಪ್ ಸಿಂಹ ಅವರು ಅವ್ರದೇ ಆದ ಅನುಯಾಯಿಗಳನ್ನ ಬಿಟ್ಟು ಆ ಒಂದು ಸಂಸತ್ತಲ್ಲಿ ಏನು ಮಾಡಿದರು, ಅಲ್ಲಿ ಪ್ರಾಬ್ಲಮ್ ಆಗಿದೆ. ಆ ಒಂದು ಏನು ನಾಯಕರುಗಳು ಒಂದು ವಿಚಾರವನ್ನು ಮಂಡಿಸಬೇಕಾದ್ರೆ ಅಲ್ಲಿ ಹೋಗಿ ಅವರೊಂದು ಕಲರ್ಫುಲ್ದು ಏನೋ ಒಂದೆಲ್ಲ ಇದು ಮಾಡಿ ಪ್ರಾಬ್ಲಮ್ ಸ್ಮೋಕ್ ಮಾಡಿ ಎಲ್ಲ ಒಂದು ಪ್ರಾಬ್ಲಮ್ ಮಾಡೋಂಥದ್ದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮೀಡಿಯಾಗಳ ಮುಖಾಂತರ ನೋಡಿದ್ದಾರೆ. ಆದರೆ ಇನ್ನೂ ಕೂಡ ಈ ಅದಕ್ಕೆ ಯಾರು ಸಪೋರ್ಟನ್ನು ಕೊಟ್ಟರು ಅವರನ್ನು ಬಂಧನ ಮಾಡಿಲ್ಲ. ಪ್ರತಾಪ್ ಸಿಂಹನ ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅವರು ಇಂಥ ಒಂದು ಕೃತ್ಯಗಳಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು? ಯಾಕೆ ನಮ್ಮ ಒಂದು ಈ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಏನೋ ಅವರ ಒಂದು ವಿಚಾರವಾಗಿ ಜನರನ್ನ ಕುಗ್ಸೋವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ವಿಷಯನ ಅವರು ತಗೊಂಡಿದ್ದಾರಾ? ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಒಳ್ಳೆಯದನ್ನು ಅವ್ರಿಗೆ ವಿಚಾರ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋ ಒಂದು ವಿಶೇಷವಾಗಿ ನಾವು ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 70 ವರ್ಷದ ಸಾಧನೆನೇ ಇವತ್ತು ಉಳ್ಕೊಂಡಿರ್ತಕ್ಕಂಥದ್ದು. ಏನು BJP ಕೇಂದ್ರ ಸರ್ಕಾರದಲ್ಲಿ ಬಂತು ನೋಡಿ, ಅವತ್ತಿಂದ ಇವತ್ತುವರೆಗೂ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಉಪಯೋಗ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾಗಿದೆ ಅಂದರೆ ಇಂಥವರನ್ನ ಬಗ್ಗು ಬಡಿಬೇಕು ಅಂತಂದರೆ ನಾವು ಹೋರಾಟಗಳನ್ನ ನಾವು ಮಾಡೇ ಮಾಡ್ತೀವಿ. ನಮ್ಮ ನಾಯಕರು ಯಾವುದೇ ರೀತಿ ಖಂಡಿಸದೆ ಬಿಡಲ್ಲ. ಯಾಕೆಂದರೆ ಇಂಥವ್ರನ್ನ ನಾವು ಮೊದಲು ಬಗ್ಗು ಬಡಿಲಿಲ್ಲ ಅಂತಂದರೆ ಪ್ರತಾಪ್ ಸಿಂಹನ್ನ ಮತ್ತು ಅವರಲ್ಲಿ ಮಾಡ್ತಿರ್ತಕ್ಕಂಥ ತಪ್ಪುಗಳನ್ನ ಸಾಕಷ್ಟು ಇದೆ. ಅದನ್ನು ಹಿಡ್ದಾಕ್ರಿ. ಅದನ್ನು ಹಿಡಿದು ಬಿಟ್ಬಿಟ್ಟು ನೀವು ಸಂಸದರನ್ನ ಅಮಾನತುಗೊಳಿಸುವಂಥದ್ದು ಅಥವಾ ಒಂದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಒಂದು ಕಗ್ಗೊಲೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಯಾವ ಒಂದು ಲೋಕದಲ್ಲಿ ಇದ್ದೀರಿ, ಯಾವ ಒಂದು ಪ್ರಜಾಪ್ರಭುತ್ವದಲ್ಲಿ ಇದ್ದೀರಾ ಅಂತ ನಾವು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಕೃತ್ಯವನ್ನು ಮಾಡ್ತಿರ್ತಕ್ಕಂಥ BJP ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ಮೋದಿಜಿಯವರ ಏನು ಅನುಯಾಯಿಗಳು ಎಲ್ಲ ಒಂದು ಅಧಿಕಾರದಲ್ಲಿದ್ದಾರೆ ಅಂಥವ್ರು ಎಲ್ಲರನ್ನೂ ಕೂಡ ಫಸ್ಟ್ ಅವರನ್ನು ಅಮಾನತು ಮಾಡಬೇಕು. ಯಾಕೆ ಅಂತಂದರೆ ಜನರು ಬದುಕಬೇಕು. ಮೇನಾಗಿ ಜನರಿಗೋಸ್ಕರ ಸಮಾಜ ಇವತ್ತು ಅವರು ಒಂದು ಓಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ಒಂದು ಇದರಲ್ಲಿ ಸ್ಟೇಜಲ್ಲಿ ಕೂರಿಸ್ತಾರೆ ಅಂತಂದರೆ ಜನರನ್ನು ಹಾಳು ಮಾಡಲಿಕ್ಕಲ್ಲ, ಜನರನ್ನ ಬೂಸ್ಟ್ ಮಾಡಬೇಕು, ಅವ್ರನ್ನ ಅಭಿವೃದ್ಧಿ ನೋಡಬೇಕು, ದೇಶ ಅಭಿವೃದ್ಧಿ ಆಗೋದನ್ನು ನೋಡಬೇಕು. ಎಲ್ಲಿ ಏನು ಅನಾಹುತಗಳಾಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಗಮನಿಸುವಂಥ ಒಬ್ಬ ನಾಯಕ ಬೇಕು. ಇವತ್ತು ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಹೆಂಗಿದೆ ಅಂತಂದರೆ ಶೂಟು ಬೂಟ್ ಹಾಕ್ಕೊಂಡು ಅವ್ರದ್ದೇ ಆದ ಒಂದು ರಾಯಭಾರಿ ಮಾಡೋದಲ್ಲ. ಇವತ್ತು ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದಲ್ಲಿ ಉತ್ತಮವಾದ ಆಡಳಿತವನ್ನು ನಡೆಸ್ತಾ ಇದ್ದೀವಿ ನಾವು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರಿಗೆ ಏನಾಗಿದೆ ಅಂದರೆ ಅನುಕೂಲಗಳನ್ನ ಪ್ರತಿಯೊಂದು ಅವ್ರು ಏನು ಮಾತು ಕೊಟ್ಟಿದ್ರು ನಮ್ಮ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಎಲ್ಲವನ್ನು ಕೂಡ ಈಡೇರಿಸುವಂಥ ಕೆಲಸವನ್ನು ನಮ್ಮ ನಾಯಕರು ನಮ್ಮ ಸರ್ಕಾರ ನಡೆಸ್ತಾ ಇದೆ. ಇದು ಬಡವರ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ, BJP ಪಕ್ಷ ಅಲ್ಲ. BJP ಬಂದಿದ್ದು 8 ವರ್ಷದಲ್ಲಿ ಏನೆಲ್ಲ ಆಗಿದೆ ಅನಾಹುತಗಳಿಂದ ಪ್ರತಿಯೊಂದು ಕೂಡ ಜನಸಾಮಾನ್ಯರು ನೋಡಿದ್ದಾರೆ. ಹಾಗಾಗಿ ಅಂಥವ್ರನ್ನ ನಾವು ಬಗ್ಗು ಬಡಿಬೇಕು ಅಂತಂದರೆ ನಮ್ಮ ಇಡೀ ರಾಷ್ಟ್ರ ಒಂದಾಗಿ ನಾವು ಈ BJP ಸರ್ಕಾರವನ್ನು ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ಅವರಲ್ಲಿ ಇರ್ತಕ್ಕಂಥದ್ದು ಏನಂದರೆ ಕೋಮುವಾದವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು. ಕೋಮುವಾದಿಗಳಿಗೆ ನಾವು ಅವಕಾಶಗಳನ್ನ ಕೊಡಬಾರ್ದು. ಅಂಥ ಕೋಮುವಾದಿಗಳಿಗೆ ನಾವು ಅವಕಾಶಗಳನ್ನ ಕೊಟ್ವಿ ಅಂತಂದರೆ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳ ಪೀಳಿಗೆಗೆ ನಾವೇ ಎಲ್ಲ ಒಂದು ಕಡೆ ಸರ್ವನಾಶಕ್ಕೆ ಬುನಾದಿ ಆದ್ವಿ ಅನ್ನೋ ಒಂದು ವಿಚಾರವನ್ನು ನಾವೇ ಅವರಿಗೆ ಸಪೋರ್ಟ್ ಕೊಟ್ಟಂಗಾಗುತ್ತೆ. ದಯವಿಟ್ಟು ಇಂಥ ಒಂದು ತಪ್ಪು ಏನು ಇದನ್ನು ತಗೊಂಡಿದ್ದಾರೆ ಕೇಂದ್ರ ಸರ್ಕಾರದವರು, ಇದನ್ನು ಹೋಗ್ಲಾಡಿಸ್ಬೇಕು, ಇವರನ್ನ ಬಗ್ಗು ಬಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಬರಗಾಲ, ತುಂಬಾ ಒಂದು ತಾಂಡವಾಡ್ತಾ ಇದೆ. ಇಂಥ ಸಮಯದಲ್ಲಿ ಕೇಂದ್ರದಿಂದ ಒಂದು ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ CM ಸಿದ್ದರಾಮಯ್ಯ ಹೌದು ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಈಗ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಕೇಂದ್ರ ಸರ್ಕಾರಕ್ಕೆ ಇಷ್ಟು ಕೋಟಿ ಅಂತ ಹೋಗ್ತಾ ಇದೆ ಆಯ್ತಾ. ಆದರೆ ನಮ್ಮ ಸರ್ಕಾರದಲ್ಲಿ ಆದಂಥ ಬರಗಾಲಕ್ಕೆ ಅವರು ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದರೆ ನಾವು ಒಂದು ಹೋರಾಟ ಮಾಡಲೇಬೇಕಾಗಿದೆ. ನಮ್ಮ ಹಣವನ್ನು ನೀವು ತಗೊಂಡು ತಿಂತಾ ಇದ್ದೀರಾ, ನಮ್ಮ ಹಣವನ್ನು ನಮ್ಮ ಜನರಿಗೆ ಕೊಡಿ, ಕಷ್ಟ ಕಾಲದಲ್ಲಿ ಕೊಡಿ. ಈಗ ನಾವು ಕೇಳ್ತಾ ಇರೋದು ಯಾವಾಗ ಬರಗಾಲ ಇದೆ, ಆದರೂ ಕೂಡ ನಾವು ಅಂದ್ಕೊಂಡಿದ್ದನ್ನು ಪ್ರತಿಯೊಂದನ್ನು ಕೂಡ ಈಡೇರಿಸಿದ್ದೀವಿ ನಮ್ಮ ಪಕ್ಷದಲ್ಲಿ. ಆದರೆ ನಿಮಗೆ ಕೊಟ್ಟಂಥ ಹಣವನ್ನು ನಮಗೆ ವಾಪಸ್ ನಮ್ಮ ಜನರಿಗೆ ನೀವು ಕಷ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿಂದ ಹಣ ತಗೋಬೇಡಿ, ಹಾಗಾದ್ರೆ ಬಿಟ್ಬಿಡಿ. ಸರ್ಕಾರ ನಮ್ಮ ರಾಜ್ಯ ಸರ್ಕಾರದಿಂದ ನೀವು ಯಾವುದೇ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ತೆಗೆದುಕೊಳ್ಬೇಡಿ, ಬಿಟ್ಬಿಡಿ. ನಮ್ಮ ನಾಯಕರು ಅದನ್ನು ಉತ್ತಮವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಶಸ್ಸನ್ನು ಕೊಡ್ತಾರೆ. ಯಾಕೆ ಅಂದರೆ ಇವರ ಉದ್ದೇಶ ಏನಂತಂದರೆ ಸ್ಪಾಯ್ಲ್ ಆಗಬೇಕು, ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಆಲ್ಮೋಸ್ಟ್ ಸ್ಪಾಯ್ಲ್ ಆಗಬೇಕು, ಇದಿಷ್ಟೇ ಅವ್ರ ಮೈಂಡ್ ಸೆಟ್ಟಲ್ಲಿರೋದು. ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಒಗ್ಗಟ್ಟಾಗಬೇಕು. ನಮ್ಮ ರಾಷ್ಟ್ರದಲ್ಲಿ ಒಗ್ಗಟ್ಟಾಗಲಿಲ್ಲ ಅಂದರೆ ಇವತ್ತು ನಮ್ಮ ಜನರಿಗೆ ಆಗ್ತಾ ಇದೆಯಲ್ಲ ಅನ್ಯಾಯ,
ಅದು ಇನ್ನೂ ಮತ್ತಷ್ಟು ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ವಿಚಾರ ಏನಂತಂದರೆ, ಈಗ ರಾಜ್ಯ ಸರ್ಕಾರದಲ್ಲಿ ಮಾಡೋಕ್ಕೆ ಏನೂ ಅವ್ರ ಕೈಲಿ ಸಾಧಿಸೋಕ್ಕಾಗಲಿಲ್ಲ. ನಿಮಗೆ ಗೊತ್ತು, ರೋಡ್ ಶೋ ಎಲ್ಲ ಬಂದರು, ಪ್ರತಿಯೊಂದು ಬಂದರು. ಆದರೆ ನಮ್ಮ ಜನ ಯಾವುದು ಪ್ಲಸ್ ಅನ್ನೋದನ್ನು ಯೋಚನೆ ಮಾಡಿ ಏನು ಮಾಡಿದ್ರು, ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಆದರೆ ಅಧಿಕಾರಕ್ಕೆ ತಂದ ಮೇಲೆ ಅವ್ರು ಇವಾಗ ಕೇಂದ್ರ ಸರ್ಕಾರದಿಂದ ಇಲ್ಲಿ ಬರಗಾಲಕ್ಕೆ ಅನುಕೂಲಗಳು ಮಾಡಿಕೊಡ್ಬೇಕು ತಾನೆ. ಮಾಡಿಕೊಡ್ಲಿಲ್ಲ ಅಂದ್ರೆ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ. ರಾಜ್ಯ ರಾಷ್ಟ್ರ ಎಲ್ಲ ಒಂದಾಗೇ ಆಗ್ತೀವಿ. ಈ ಒಂದು ಸರ್ಕಾರವನ್ನು ಸ್ಪಾಯಿಲ್ ಮಾಡೋದಂತೂ ಗ್ಯಾರಂಟಿ. BJP ಸರ್ಕಾರದಿಂದ ಬಡವರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಬಡ ಜನರಿಗೆ ಶಕ್ತಿ ತುಂಬುವಂಥ ಜಾಗದಲ್ಲಿ ಕೂತ್ಕೊಂಡು ಇವತ್ತು ಬಡ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ಇದು ನಮಗೆ ನೋವಾಗ್ತದೆ. ನಾವು ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು, ಜನಸಂಪರ್ಕದಲ್ಲಿ ಇರ್ತಕ್ಕಂಥವ್ರು, ನೋವಲ್ಲಿ ಇರ್ತಕ್ಕಂಥ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು, ನಮಗೆ ಗೊತ್ತು ಅವರು ನೋವೇನು ಅನ್ನೋದು. ಆದರೆ ನಮ್ಮ ನಾಯಕರುಗಳು ಗೊತ್ತು. ಹಾಗಾಗಿ ಇವತ್ತು ನಮ್ಮ ನಾಯಕರು ಸಿದ್ದರಾಮಯ್ಯ ಸರ್ ಆಗಿರ್ಬೋದು, DK ಶಿವಕುಮಾರ್ ಸರ್ ಆಗಿರ್ಬೋದು, ನಮ್ಮ ಎಲ್ಲ ನಾಯಕರುಗಳು ಹೋಗಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಬರಗಾಲ ಇದೆ, ರಾಜ್ಯ ಸರ್ಕಾರದಲ್ಲಿ ಈ ಸಂದರ್ಭದಲ್ಲಿ ಏನು ಅನುಕೂಲಗಳನ್ನ ಮಾಡಿಕೊಡ್ಬೇಕು, ನಮಗೇನು ಪರಿಹಾರವನ್ನು ಕೊಡಬೇಕು, ಬರ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಕೊಡಬೇಕು, ಅದನ್ನು ಕೊಡಿ ಅಂತಲೇ ಹೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಕೊಡಲಿಲ್ಲ ಅಂತಂದ್ರೆ ಮಾತ್ರ ನಿಜವಾಗೂ ನಮ್ಮ ನಾಯಕರುಗಳು ಅಷ್ಟು ಈಸಿಯಾಗಿ ಬಿಡಲ್ಲ. ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಅಷ್ಟು ಈಸಿಯಾಗಿ ಬಿಡಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.